ಸೊ ಅಣಬೆ ಅವಾಗ ನೋಡಿ ಅಷ್ಟಿತ್ತು. ಸೊ ಈ ಒಗ್ಗರಣೆಯಲ್ಲಿ ನೀರು ಬಿಡಿಸೋದ್ಮೇಲೆ ಇಷ್ಟು ಕಮ್ಮಿ ಆಗಿಬಿಟ್ಟಿದೆ ನೋಡಿ. 1 kg ಹೋಗಿ ಇವಾಗ 1/4 kg ಬಂದುಬಿಟ್ಟಿದೆ ಅಣಬೆ. ಆ ಥರ ಒಂದು ಸಾಂಬಾರು ಮಾಡೋಣ ಅಂತ, ಯಾಕಂದರೆ ಒಂದಿನೂ ಮಾಡಿಲ್ಲ ಆ ಥರ ನಾನು. ನ್ಯಾಚುರಲ್ ಅಣಬೆ ಸಿಕ್ಕಿದ್ರೆ ಮಾಡಬೇಕಾದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ, ಬಟ್ ಈ ಅಣಬೆಲಿ ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ. ದೀಪ ಎಲ್ಲ ಒಳ್ಳೆ BMW. ಇಬ್ರು ಒಂದು ಕಾರ್ ಶೋರೂಮ್ ಮಾಡ್ಬಿಟ್ರಲ್ಲ, ಯಾವಾಗ್ಲೂ ಕಾರ್ ಬಗ್ಗೆನೇ ಮಾತಾಡ್ತೀರಾ. ನಾವು ಬಂದಾಗಿಂದ ಬರೀ ಕಾರ್ ಬಗ್ಗೆನೇ ಮಾತಾಡಿರೋದು. ಬ್ಯಾಟ್ರಿ ತಾಕಿದ್ದಾನ ಒಳಗಡೆ. ಬೀಗ ನನ್ನ ಹತ್ರ ಇದ್ದ. ಆ್ಯಕ್ಚುಲಿ ಬೆಳಗ್ಗೆನೇ ರೆಡಿಯಾಗಿ ಹೊರಟಿರೋ ಅಂಥದ್ದು. ಸೊ ಇಲ್ಲಿಗೆ ಏನು ಕತೆ ಅಂತ ನೆಕ್ಸ್ಟು ಸಿಗುವ ಅಲ್ಲಿ. ಓಹೋ ಹೆಂಗಾಯ್ತು ನೋಡಪ್ಪ, ಕಟಿಂಗ್ ಮಾಡಿಸ್ಕೊಬಿಟ್ಟು ಎಲ್ಲ ಇತ್ತದು, ಎಲ್ಲ ಇರುತ್ತೆ. ಮೊನ್ನೆ ಎಲ್ಲ ನೋಡ್ದಂಗಿತ್ತು. ಸರಿ ಬಾ ಹೊಡೋಣ. ಗಾಡಿದು ಗಾಡಿ ಬಿಚ್ಕೋಗಲ್ಲಿ, ಗಾಡಿ ಹಾಕಬೇಕು ತಾನೆ ನಾವು. ಗಾಡಿ ಮೊದಲು ಬ್ಯಾಟ ತಕ್ಕೊಬಿಡು, ಕಾರ್ಗೆ ಹಾಕ. ಬಿಚ್ಚು ಟೈಮ್ ಆಯ್ತದೆ. ಬುಡ್ಕೊಳ್ಳಿ ಬಾ, ಅವ್ನು ಕರ್ಕೊಂಡೋದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ದೇವಸ್ಥಾನಗಳಲ್ಲಿ ಎಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ, ಏನಿಲ್ಲ. ಅವ್ನ ಮನೆ ಹತ್ರನೇ ಇಲ್ಲಿ. ಇನ್ನೇನು ಸಾಯಂಕಾಲ ಬರ್ತೀವಲ್ಲ, ಇನ್ನೆಲ್ಲಿಗೆ ಹೋಗ್ತೀವಿ. ಅವನ್ನ ಇಬ್ಬರೂ ಮೇಂಟೈನ್ ಮಾಡೋ ಅಷ್ಟರಲ್ಲಿ ನನ್ನ ತಲೆಗೆ ಕೆಟ್ಟೋಗ್ಬಿಡ್ತೈತೆ. ಅವನು ಸಾರಿ, ಅವನ್ನ ದೂರ ಹೋದಾಗ ಮಾತ್ರ ಕರ್ಕೊಂಡೋಗ್ಬೇಕು ನಾವು. ಒಂದೊಂದು ದಿನಕ್ಕೆಲ್ಲ ಕರ್ಕೊಂಡೋಗೋಕ್ಕಾಗಲ್ಲ. ಅವ್ನ ಮನೆ ಹತ್ರನೇ ಇಲ್ಲಿ ಸುಮ್ಮನೆ ತೀಟೆ ಮಾಡ್ತಾನೆ ಬೇರೆ. ಅವನು ಬ್ಯಾಟ್ರಿ ತಾಕಿದ್ದಾನೆ ಒಳಗಡೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆನೇ ಹೊರಟಿರೋ ಅಂಥದ್ದು ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಕೋಲಾರದ ಹತ್ರ ಇರೋವಂಥ ಒಂದು ದೇವಸ್ಥಾನ. ಆ್ಯಕ್ಚುಲಿ ತುಂಬ ಪ್ರಸಿದ್ಧಿ ಪಡೆದಿರೋವಂಥ ದೇವಸ್ಥಾನ ಅಂತ ಹೇಳ್ಬೋದು. ಸೊ ನಿಜ ಹೇಳಬೇಕು ಅಂದರೆ ನಾನು ಕಾಲು ಚೆನ್ನಾಗಿರೋ ಹೋಗೇ ಇಲ್ಲ ಆ ದೇವಸ್ಥಾನಕ್ಕೆ. ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೊರಟಿರೋ ಅಂಥದ್ದು. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಅಷ್ಟು ದೊಡ್ಡ ಲಿಂಗ ಇರೋ ಅಂಥದ್ದು, ಮತ್ತು ಎಷ್ಟೊಂದು ಲಿಂಗ ಪ್ರತಿಷ್ಠಾಪನೆ ಆಗಿರುವಂಥ ಒಂದು ಪ್ಲೇಸಿಗೆ ನಾವು ಇವತ್ತು ಹೋಗ್ತಾ ಇರೋವಂಥದ್ದು. ಏರ್ಪೋರ್ಟ್ಗೆ ಹೋಗೋ ಪ್ಲೇಸ್ ಹೋಗೋಣ. ಎಲ್ಲಿಗೆ ಹೋಗೋಣ? ಏರ್ಪೋರ್ಟ್ಗೆ ಹೋಗ್ಬಿಟ್ಟೇನು ಕಳಗೆ ತಿನ್ಕೊಬತ್ಯಾ? ಹೆಲಿಕಾಪ್ಟರು, ಏರೋಪ್ಲೇನು ಇದ್ರ ಬಗ್ಗೆ ನನಗೇನು ಅಷ್ಟು ಗೊತ್ತಿಲ್ಲ, ಬಟ್ ಇವತ್ತೇ ಅಷ್ಟು ಹತ್ರದಿಂದ ನಾನು ನೋಡಿದ್ದು. ಇಲ್ಲಿ ನೋಡು, ಇಲ್ಲಿ ನೋಡು, ಈ ಕಡೆ ನೋಡು. ಯಾಕೆ ನೋಡ್ತವ್ರೆ? ಅದಕ್ಕಲ್ಲ ಕಣೋ, ನಂದು ಡಿಸಬಿಲಿಟಿ ಕಾರ್ಡ್ ತೋರಿಸಿದ್ರೆ ಯಾರು ಇರ್ಬೋದು, ಅವ್ರು ಇದಾರಾ ಇಲ್ವಾ ಅಂತ ಕಾರಲ್ಲಿ ಚೆಕ್ ಮಾಡೋದವರು. आमलेट वोट पब्लिक जी मतलब भरा दे दे पे बड़ा दे
ಆ್ಯಕ್ಚುಲಿ ನಾವು ಕರ್ನಾಟಕ ಬಾರ್ಡ್ರ್ ಬಿಟ್ಟು ಮುಂದೆ ಹೋಗ್ಬೇಕಾದ್ರೆ ಒಂದು ಟೋಲಲ್ಲಿ ಊಟ ಮಾಡೋಣ ಅಂತ ನಿಲ್ಲಿಸ್ತು. ಆ್ಯಕ್ಚುಲಿ ನಮ್ಮ ಜೊತೆ ಬಂದಿದ್ರಲ್ಲ ಆ ಸಿಸ್ಟರು ಪಲಾವು ಮಾಡ್ಕೊಂಡು ಬಂದಿದ್ರು, ಹಾಗಾಗಿ ನಾವು ತಿನ್ನೋಣ ಅಂತ ನೆನೆಸ್ಕೊಂಡಿದ್ದು. ಸೊ ನಮ್ಮದು ಊಟ ಆದಮೇಲೆ 2 ಟ್ರಕ್ ಮಧ್ಯದಲ್ಲಿ ಇಬ್ಬರು ಈ ಥರ ಅಡುಗೆ ಮಾಡ್ಕೊಳ್ತಾಯಿದ್ರು. ನಂಗೆ ಯಾಕೋ ಕ್ಯೂರಿಯಾಸಿಟಿ ಆಯಿತು, ಯಾಕಂದರೆ ಆಲ್ಮೋಸ್ಟ್ ನಾವು ಈ ಟ್ರಕ್ ಲೈಫ್ನ ನೋಡೇ ಇಲ್ಲ. ಟ್ರಕ್ ಲೈಫೇ ಬೇರೆ ಥರ ಇರುತ್ತೆ. ಪಾಪ ಜೆಂಟ್ಸ್ಗಳು ವರಾನ್ಗಟ್ಲೆ ಗಾಡಿಗಳನ್ನ ಓಡಿಸ್ಕೊಂಡು ಪಾಪ ಎಲ್ಲೂ ಒಂದು ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ, ಅವ್ರಿಗೆ ಸ್ನಾನ ಮಾಡೋಕ್ಕೆ ಟೈಮ್ ಸಿಗಲ್ಲ ಅನ್ನೋದಕ್ಕಿಂತ ಫೆಸಿಲಿಟಿನೇ ಇಲ್ಲ. ಸೊ ಮನೆ ಥರ ಫೆಸಿಲಿಟಿ ಅಲ್ಲೆಲ್ಲೂ ಸಿಗೋಲ್ಲ. ಸೊ ಅಂಥ ಟೈಮಲ್ಲಿ ಅಡುಗೆ ಮಾಡ್ಕೊಳ್ಳೋದ್ರಿಂದ ಹಿಡಿದು ಎಲ್ಲ ಮಾಡೋದಕ್ಕೆ ಏನೆಲ್ಲ ಸ್ಟ್ರಗಲ್ ಬೀಳ್ತಾರೆ ಅಂತ ನೋಡ್ತಾ ಇರೋದ್ರೆ ಒಂಥರ ಅನ್ನಿಸ್ತು ನನಗೆ. ಒಬ್ಬ ತಂದೆಯಾಗಿ ಹೊರಗಡೆ ಹೋಗಿ ದುಡಿದು ಎಷ್ಟೆಲ್ಲ ಕಷ್ಟ ಸ್ಟ್ರಗಲ್ನ ಅನುಭವಿಸ್ತಾರೆ ಅಂತ ಆ ಟ್ರಕ್ ಡ್ರೈವರ್ಗಳಿಗೆ ನಿಜ ಆನ್ಸರ್ ಹೇಳಬೇಕು. ತುಂಬ ಕಷ್ಟನಪ್ಪ ಜೀವನ ಅನ್ನೋದು. ಒಬ್ಬೊಬ್ಬರು ಒಂದೊಂದು ಪರಿಸ್ಥಿತಿಲಿ ನಿಂತು ನೋಡೋವಾಗ, ಅವ್ರ ಪರಿಸ್ಥಿತಿನ ಅನುಭವಿಸೋವಾಗ ಮಾತ್ರ ಆ ಜೀವನ ಅಂದರೆ ಏನು ಅಂತ ಅರ್ಥ ಆಗುವಂಥದ್ದು. ಸೊ ನೋಡಿ ಅಲ್ಲಿ ಹೆಂಗೋ ಅವ್ರಿಗೆ ಬೇಕಾಗಿರೋ ಥರ ಅವರು ಅಡುಗೆನ ಮಾಡ್ಕೊಳ್ತಾಯಿದ್ರು. ಯಾರನ್ನ ಇನ್ನೊಂದು ನೋಡಬೇಕು. ಕರ್ನಾಟಕ ಬಾರ್ಡ್ರು ಸ್ವಿಮ್ಮಿಂಗ್ ಪೂಲ್ ಏನಿಲ್ಲಪ್ಪ. ಇವ್ರು ಹ್ಯಾಂಡಿಕ್ಯಾಪ್ಟ್ ಈ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ? ಹತ್ರ ಅಣ್ಣ ಇದು. ಹೌದಾ? 10 ಮೀಟರ್ ಡೈರೆಕ್ಟ್ ಎಂಟ್ರಿಗೆ ಹೋಗ್ತೀರಾ, ಹೋಗಿ ಹೋಗ್ಬೋದಾ? ಡೈರೆಕ್ಟ್ ಎಂಟ್ರಿಗೆ ಹೋಗ್ತೀರಾ. ಆ ಮರದ ಹತ್ರ ಹೋಗಿ ರೈಟ್ ಎತ್ಕೊಳ್ಳಿ. ಹಿಂಗೆ ರೈಟಾ ಲೆಫ್ಟಾ? ರೈಟ್ ದೇವಸ್ಥಾನಕ್ಕೆ ಹೋಗೋದು ಹಿಂಗೆ. ರೈಟ್ ಹಿಂಗೆ ಲೆಫ್ಟ್ ಇದು ಅಯ್ಯೋ ಲೆಫ್ಟ್ ಆಯ್ತು. ನಾನು ಇದೇನು ಲೆಫ್ಟ್ ತೋರಿಸ್ತಾರೆ ರೈಟ್ ಅಂತಾರೆ ಅಂತ ಏನೋ. ಸಕ್ಕ ಜನ ಬಂದಿದ್ದಾರೆ ಇವತ್ತು, ಸಂಡೇ ಅಲ್ವಾ. ಬರೀ ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗು, ಸಕ್ಕತ್ತು ಜನ ಇದೆ. ಬಸ್ ಇರಬೇಕು. ಅಯ್ಯೋ ಬರೀ ಕಾರ್ ಹೆಸರು ಹೇಳೋದೇ ಆಯ್ತದ ನೀವು. ಅಪ್ಪ ಸುಮ್ಮನೆ ಯಾವ್ದಾರು ಕಾರ್ ಶೋರೂಮ್ ಇಕ್ಕಬಿಡಪ್ಪ ಇಲ್ಲಿ ನೀನತ. ಬರೀ ಕಾರ್ದೇ ಹಿಂಗನ್ಸುತ್ತೆ. ಇಲ್ಲಿಗೆ ಹೋಗುತ್ತೆ. ಇದು ಲೆಫ್ಟ್ ಅಂತ ಹೇಳಿದವರು. ಒಂಚೂರು ಮುಂದೆ ಹೋಗಿ ಹಿಂಗೆ ಲೆಫ್ಟಿಗೆ ಬನ್ನಿ. ಯಾರನ್ನ ಕೇಳಿದ್ರೆ ಹೇಳ್ತಾರೆ. ಇಲ್ಲ ಓ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ, ಎಲ್ಲ ಕಲರ್ ಮಿಕ್ಸ್ ಮಾಡಿ. ಒಳ್ಳೆ BMW. ಇಬ್ರು ಒಂದು ಕಾರ್ ಶೋರೂಮ್ ಮಾಡ್ಬಿಟ್ರಲ್ಲೇ. ಯಾವಾಗ್ಲೂ ಕಾರ್ ಬಗ್ಗೆನೇ ಮಾತಾಡ್ತೀರಾ. ನಾವು ಬಂದಾಗಿಂದ ಬರೀ ಕಾರ್ ಬಗ್ಗೆನೇ ಮಾತಾಡಿರೋದು. ದೇವಸ್ಥಾನಕ್ಕೆ ಹೋಗೋದು ಬಿಟ್ಬಿಟ್ಟು ಕಾರ್ ನೋಡಕ್ ಹೋಗೋಣ. ಬರಲ್ಲ ಪೂರ್ವಿ, ಚೆನ್ನಾಗೈತೆ ಅಂದ್ರೆ ಹೋಗಿ ನೀನು ದುಡ್ಡು ತಗ. ಅವಾಗ ಸಂಡೇ ಟೈಮು ಆಲ್ಮೋಸ್ಟು ಜನ ಜಾಸ್ತಿ ಇರ್ತಾರೆ. ಅದರಲ್ಲೂ ನಮ್ಮ ಥರದವ್ರು ಹೋಗೋದಕ್ಕೆ ಒಳ್ಳೆ ಅನುಕೂಲ ಮಾಡಿದ್ದಾರೆ. ಅಲ್ಲಿ ಯಾವುದೇ ಸ್ಟೆಪ್ಸ್ ಇಲ್ಲ, ಏನಿಲ್ಲ. ಈಸಿಯಾಗಿ ವೀಲ್ ಚೇರ್ ಒಳಗಡೆ ಹೋಗೋ ಥರ ಎಲ್ಲ ಕಡೆ ಫ್ಲಾಟ್ ಇದೆ.
ಹಾಗಾಗಿ ನನ್ನ ಬೈಕು ಆರಾಮಾಗಿ ಈಸಿಯಾಗಿ ಒಳಗಡೆ ಬಂತು. ಬಟ್ ಬರೀ ವೀಲ್ಚೇರಲ್ಲಿ ಹೋದರೆ ಸ್ವಲ್ಪ ಅಲ್ಲಿ ಇಲ್ಲಿ ತಳ್ಕೊಂಬರೋದಕ್ಕೆ ಕಷ್ಟ ಆಗ್ಬೋದು. ಬಟ್ ಬೈಕ್ ಆಗಿರೋದ್ರಿಂದ ನನಗೇನು ಕಷ್ಟ ಆಗಲಿಲ್ಲ. ಸ್ವಲ್ಪ ಹಗ್ಗು ತಗ್ಗು ಇದ್ರೂ ನಾನು ಆರಾಮಾಗಿ ಗಾಡಿನೇ ಓಡಿಸ್ಕೊಂಡೇ ಬಂದೆ. ಸೊ ಒಳಗಡೆ ಬಂದರೆ ಕಂಪ್ಲೀಟಾಗಿ ಎಲ್ಲ ಕಡೆ ಓಡಾಡೋ ಥರ ಒಂದು ಫೆಸಿಲಿಟಿ ಇದೆ. ವೀಲ್ಚೇರಲ್ಲಿ ಕೂಡ ಹೋಗ್ಬೋದು ಅನ್ನೋದು ಫಸ್ಟ್ ಟೈಮ್ ನಾನೇ ನೋಡಿದ್ದೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಈ ಥರ ಬೈಕ್ ತೊಗೊಂಡೋಗಿರೋ ನಾನೇ ಫಸ್ಟ್ ಟೈಮ್ ಇರ್ಬೋದು. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಒಂಥರ ನೋಡ್ತಾಯಿದ್ರು, ಅಂದರೆ ಈ ಥರದವ್ರು ಯಾರು ಬಂದಿಲ್ವೇನೋ ಅನ್ನೋ ಹಂಗೆ. ಬಟ್ ಒಂಥರ ನನಗೆ ಆಶ್ಚರ್ಯ ಆಯಿತು. ಒಂದಷ್ಟು ಜನ ತುಂಬ ಅಂದರೆ ಆ ಸೈಡು ಈ ಥರ ಬೈಕೇ ನೋಡಿಲ್ಲ ಅಂದ್ಕೊಳ್ತೀನಿ. ಕೆಲವೊಂದು ಕಡೆ ಫಸ್ಟ್ ಟೈಮ್ ನಾನು ಬೈಕು ತೊಗೊಳೋದಾಗಲೂ ಹಂಗೆ ನೋಡಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ಆಶ್ಚರ್ಯ ಅಂದರೆ ಆ ಬ್ಲ್ಯಾಕ್ ಇರೋ ಕಡೆ ಎಲ್ಲ ಕಲ್ಲುಗಳು ಹಾಕಿದ್ರಲ್ಲ ಅದೆಲ್ಲ ಕಾಲು ಸುಡುವಂಗೆ ಇರ್ತೈತಂತೆ. ಸೊ ವೈಟ್ ಪೇಂಟ್ ಮಾಡಿದಾರಲ್ಲ ಅಲ್ಲೆಲ್ಲ ಜನಗಳು ನಿಂತ್ಕೊಂಡ್ರೆ ಸುಡದೇ ಇರೋ ಥರ ಒಂದು ಇದನ್ನು ಮಾಡಿದ್ದಾರೆ. ಅದು ಹೆಂಗೆ ಮಾಡಿದ್ದಾರೆ ಅನ್ನೋದೇ ಅರ್ಥ ಆಗಲಿಲ್ಲ ನನಗೂ. ಆ್ಯಕ್ಚುಲಿ ಸ್ಟ್ಯಾಚು ದೊಡ್ಡದು ಒಂದು ಶಿವಲಿಂಗ ಸ್ಟ್ಯಾಚು ಮುಂದೆ ನಂದಿ ಕೂತಿರೋ ಥರ. ಸೊ ನಂದಿ ಕಡೆಯಿಂದ ನೋಡಿದರೆ ಈ ದೊಡ್ಡದೊಂದು ಇದನ್ನು ನೋಡ್ತಾ ಇರೋ ಥರನೇ ಫೀಲು. ಯಾಕಂದರೆ ಆ ಶಿವಲಿಂಗ ನೋಡ್ತಾಯಿದ್ರೆ ಒಂಥರ ಖುಷಿ ಆಗ್ತಾಯಿತ್ತು. ಆ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕಾಲಿಟ್ಟಿದ್ದು ಕೋಟಿಲಿಂಗೇಶ್ವರಕ್ಕೆ. ಬಟ್ ಇಲ್ಲಿನ ವಿಶೇಷತೆಗಳು ತುಂಬಾ ಇದ್ದಾವೆ. ಸೊ ಒಂದೊಂದು ರೀತಿಯ ಇದು. ಬಟ್ ಚಿಕ್ಕ ಪುಟ್ಟ ಲಿಂಗಗಳು ಇಟ್ಟರೆ ಅವ್ರಿಗೆ ನೇಮೇನು ಹಾಕಿರಲ್ಲ. ಬಟ್ ದೊಡ್ಡ ಲಿಂಗ ಇಟ್ಟಿದ್ದಾರಲ್ಲ ಆ ಲಿಂಗದ ಕೆಳಗಡೆ ಯಾರ್ಯಾರು ಈ ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಇಲ್ಲಿ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಡೀಟೇಲ್ಸ್ ಎಲ್ಲ ಇರ್ತಾಯಿತ್ತು. ಸೊ ಎಲ್ಲನೂ ಗಮನಿಸ್ದೆ ನಾನಲ್ಲಿ. ಕೋಟಿಲಿಂಗೇಶ್ವರ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಮ್ಮಸಂದ್ರದಲ್ಲಿ ಇರೋವಂಥದ್ದು. ವಿಶ್ವದಲ್ಲೇ ಅತಿ ಎತ್ತರದ 108 ಅಡಿ ಶಿವಲಿಂಗ ಮತ್ತು ಅದ್ರ ಮುಂದೆ ಇರೋವಂಥ 35 ಅಡಿ ಉದ್ದದ ಒಂದು ನಂದಿ ಕೂಡ ಇದೆ. ಇಲ್ಲಿ ಕೋಟಿಗಿಂತ ಅಧಿಕ ಸಣ್ಣ ಮತ್ತು ಬೃಹತ್ ಆಕಾರದ ಒಂದು ಶಿವಲಿಂಗ ಮಾಡುವಂಥ ಒಂದು ಗುರಿ ಇದೆ. ಮತ್ತು ಇಲ್ಲಿ ಬೆಂಗಳೂರಿಂದ 100 ಕಿಲೋಮೀಟ್ರಷ್ಟು ದೂರ ಇರೋವಂಥದ್ದು. ಆ್ಯಕ್ಚುಲಿ ನಾವು ಬಂದಿದ್ದ ಪ್ಲೇಸಿಂದ 108 ಕಿಲೋಮೀಟ್ರ್ ಆಯಿತು. ಅಂದರೆ ಭಕ್ತಾದಿಗಳು ಹರಕೆಯ ರೂಪದಲ್ಲಿ ಹೊಸ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡೋವಂಥದ್ದು. ಇಲ್ಲಿ ಶಿವರಾತ್ರಿಯ ದಿನ ಜಾಸ್ತಿ ಜನ ಸೇರೋವಂಥದ್ದು. ಮಹಾಶಿವರಾತ್ರಿ ಟೈಮಲ್ಲಿ ತುಂಬ ಲಕ್ಷಾಂತರ ಜನ ಸೇರೋವಂಥ ಒಂದು ಜಾಗ ಅಂತ ಹೇಳ್ಬೋದು. ನಮ್ಮ ಚಿನ್ನದ ಗಣಿ ಅಂತ ಹೇಳಿದ್ರೆ KGF ಅಂತ ಹೇಳ್ಬೋದು. ಆ್ಯಕ್ಚುಲಿ ಕೋಲಾರ ಜಿಲ್ಲೆಗೆ ಬಂದರೆ ಸಿಕ್ಕಾಪಟ್ಟೆ ಬಿಸಿಲಪ್ಪ. ನಿಜ ಹೇಳಬೇಕು ಅಂದರೆ ನಾವು ಅಲ್ಲಿ ನಿಂತಿದ್ರೆ ಮೈ ಎಲ್ಲ ಉರಿತಾಯಿತ್ತು ಒಂದೇ ಸಮ. ಬಟ್ ಅಲ್ಲಿನ ಜನಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿತ್ತು. ನಾವು ಈ ಬೆಂಗಳೂರು ಬಿಟ್ಟು ಹೋಗ್ತಾ ಇನ್ನೇನು ಬಾರ್ಡ್ರು ತಲುಪ್ತಾ ಇದ್ದೀವಿ ಅನ್ನೋ ಟೈಮ್ಗೆ ನಮ್ಗೆ ಗೊತ್ತಾಗ್ಬಿಡ್ತು ಅಲ್ಲಿ ಎಲ್ಲೂ ಒಂದು ಹನಿನೂ ಮಳೆನೇ ಆಗಿಲ್ಲ. ಯಪ್ಪ ನಮ್ಮ ಬೆಂಗಳೂರು ಬೆಸ್ಟ್ ಅಂತ ಅನ್ನಿಸ್ತು. ಅಲ್ಲಿ ನೀರಾವರಿ ಜಮೀನು ಇರೋರು ಮಾತ್ರ ಅಲ್ಲಿ ಇಲ್ಲಿ ಒಂದು ಹಸಿರು ಕಾಣೋ ಥರ ಒಂದು ಬೆಳೆ ಬೆಳೆದಿದ್ರಷ್ಟೇ. ಇನ್ನು ಎಲ್ಲ ಕಡೆ ಒಣಗೋಗಿರೋ ಗಿಡ ಮರಗಳೇ ನೋಡ್ಬಿಟ್ಟು ಬೇಜಾರಾಗ್ಬಿಡ್ತು. ಅಪ್ಪ ಎಲ್ಲ ಕಡೆ ಎಂತೆಂಥ ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಹೋಗ್ತಿದೆ, ಇಲ್ಲಿ ನೋಡಿದ್ರೆ ಒಂದು ಹನಿ ನೀರಿಲ್ವಲ್ಲಪ್ಪ ಅಂತ ಬೇಜಾರಾಯಿತು. ಅಷ್ಟು ಬಿಸಿಲು, ಸೆಕೆ, ಬಾಯಾರಿಕೆ ಅಪ್ಪ. ಆದರೂ ಜನಗಳು ತುಂಬ ಜನ ಸಂಡೇ ಟೈಮಲ್ಲಿ ಹೋಗೋವಂಥದ್ದು. ಅಲ್ಲಿ ಕೆಲವೊಂದು ಮೇನ್ ಯಾವ ಶಿವಲಿಂಗಗಳಿದ್ದಾವೆ ಅಲ್ಲಿ ಮಾತ್ರ ಪೂಜೆ ಸಲ್ಲಿಸಲಾಗಿತ್ತು. ಬಟ್ ಅಲ್ಲಿ ಪೂಜೆ ಎಲ್ಲ ಅಂದರೆ ಪೂಜೆ ಸಾಮಾನೆಲ್ಲ ಹೊರಗಡೆ ತರಬೇಕು ಅಂದರೆ ಇಲ್ಲಿ ಯಾವುದೇ ಒಳಗಡೆ ಶಿವನ ಮುಂದೆ ಬೇರೆಯವ್ರು ಯಾರು ಪೂಜೆ ಮಾಡೋಂಗಿಲ್ಲ. ಅಂದರೆ ಇವರೇ ಹೋಗಿ ಪೂಜೆ ಮಾಡ್ಕೋಬೇಕು. ಅಂದರೆ ಪೂಜಾರಿಗಳೆಲ್ಲ ಇಲ್ಲ ಅಲ್ಲಿ. ಸೊ ಶಿವಲಿಂಗದ ಮುಂದೆ ಇವರು ದೀಪ ಹಚ್ಚೋದಾಗಿರ್ಬೋದು, ಕೆಲವೊಂದು ಹರಕೆ ಕಟ್ಕೊಂಡಿರೋರು ಮಾತ್ರ ಅಲ್ಲಿ ಹೋಗ್ಬಿಟ್ಟು ಇದನ್ನು ಮಾಡ್ತಾರೆ. ಬಟ್ ಇನ್ನೂ ಒಂದು ಅಲ್ಲಿ ಫಾಲ್ಟ್ ಅಂದರೆ ಎಲ್ಲ ಪ್ಲಾಸ್ಟಿಕ್ ಪ್ಲೇಟಲ್ಲಿ ಪೂಜೆ ಸಾಮಾನೆಲ್ಲ ತಂದುಬಿಟ್ಟು ಅಲ್ಲಿ ದೀಪ ಅಂಟಿಸೋದು ಇದೆಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ಏನು ಮಾಡ್ತಾಯಿದ್ರು, ಕಸ ಅಂಟ್ಬಿಟ್ಟಿದ್ರು ಅಲ್ಲೆಲ್ಲ. ಈ ಜನಗಳಿಗೆ ಏನು ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಂದು ಪೂಜೆ ಮಾಡೋ ನೆಪದಲ್ಲಿ ದೇವಸ್ಥಾನಗಳನ್ನೆಲ್ಲ ಹಾಳು ಮಾಡ್ತಾಯಿದ್ದಾರೆ. ಹಿಂದೂ ದೇವಸ್ಥಾನಗಳನ್ನೆಲ್ಲ ಆಲ್ಮೋಸ್ಟು ನಾವುಗಳು ನಮ್ಮ ದೇವಸ್ಥಾನಗಳನ್ನೇ ಅಪವಿತ್ರ ಮಾಡ್ಕೊಳ್ತಾ ಇರೋದು. ಸೊ ಈ ಜನಗಳಿಗೆ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಅಂತ ಅಲ್ಲಲ್ಲಿ ಸ್ವಲ್ಪ ಕಸನ ಬುಟ್ಟಿಗಳೆಲ್ಲ ಇಟ್ಟಿದ್ರೆ ಒಳ್ಳೇದಿರ್ತಾಯಿತ್ತು. ಯಾಕಂದರೆ ಅಲ್ಲಿ ಪೂಜೆ ಮಾಡೋಕ್ಕೆ ಬರೋರು ಏನು ಬರೀ ಕೈಯಲ್ಲಂತೂ ಬರಲ್ಲ. ಶಿವನ ಭಕ್ತಿಯಿಂದ ಪೂಜೆ ಮಾಡೋಕ್ಕೆ ಬರೋರು ಕಸನೆಲ್ಲ ಹೋಗ್ತಾಯಿದ್ರು. ಆ ಕಡೆ ಹೋದರೆ ಸಿಕ್ಕಾಪಟ್ಟೆ ಕವರ್ಸು ಅದು ಇದು ಎಲ್ಲ ಇರ್ತಾಯಿತ್ತು. ಅದನ್ನು ನೋಡಿ ಅಷ್ಟು ಬೇಜಾರಾಯಿತು. ಯಾಕಂದರೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಇದೆ. ಇವಾಗ ಇವರು ಒಂದೊಂದು ಕಸಿನ ಕವರ್ಗಳು ಅದು ಇದು ಪೂಜೆಗೆ ತಂದಿರೋ ಕಾಯಿ ಏನೇ ಒಂದು ಅಂಡಿದ್ರೂ ಅಲ್ಲಿ ಓಡಾಡೋ ಜನಗಳಿಗೂ ಪ್ರಾಬ್ಲಮ್ಮು ಒಂದು. ಮತ್ತು ಅವ್ರು ಕ್ಲೀನೆಸ್ ಮೇಂಟೈನೇ ಮಾಡ್ತಾಯಿಲ್ಲ. ಹೇಳಬೇಕು ಅಂದರೆ ಬೇರೆಯವ್ರಿಗೂ ಕಷ್ಟ ಇರುತ್ತಲ್ವ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ.
ಆಮೇಲೆ ಅಲ್ಲಲ್ಲಿ ತೆಂಗಿನಕಾಯಿ ಹೊಡ್ದಿದ್ದಾರೆ. ಅದು ಸಣ್ಣ ಸಣ್ಣ ಸಿಪ್ಪೆಗಳನ್ನ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಎಸ್ತಿದ್ದಾರೆ. ಮಕ್ಳುಗಳೆಲ್ಲ ಓಡಾಡ್ತಿರ್ತಾರಲ್ಲಿ. ಅದೊಂದು ತುಂಬ ಬೇಜಾರಿನ ಸಂಗತಿ ಅನ್ನಿಸ್ತು ನನಗೆ. ಅಲ್ಲಿ ನೋಡಿದ್ರೆ ಪೇಪರ್ ಪ್ಲೇಟ್ಸ್ ವೇಸ್ಟಾಗಿ ಎಸ್ತಿದ್ರು. ಇನ್ನೊಂದು ಕಡೆ ಬಂದರೆ ಮಕ್ಳುಗಳು ಓಡಾಡೋವಂಥ ಪ್ಲೇಸ್ಗಳಲ್ಲೆಲ್ಲ ತೆಂಗಿನಕಾಯಿ ಚಿಪ್ಪದೆಲ್ಲ ಹಾಕಿದ್ರು. ಅದನ್ನು ನೋಡಿ ತುಂಬ ಬೇಜಾರಾಯಿತು ನನಗೆ. ಈ ಜನಗಳಿಗೇನು ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಆದಷ್ಟು ದೇವಸ್ಥಾನಗಳಿಗೆ ಹೋದಾಗ ಇಂಥದ್ದನ್ನೆಲ್ಲ ಪೂಜೆ ಮಾಡದೇ ಇರೋ ಪರವಾಗಿಲ್ಲ, ಅಟ್ಲೀಸ್ಟ್ ನೋಡ್ಕೊಬರಕ್ಕೆ ಹೋಗ್ತೀವ, ದೇವರ ಮನಸ್ಸಲ್ಲಿದ್ದರೆ ಸಾಕು ಅನ್ನೋದಕ್ಕಿಂತ ಅಲ್ಲೋಗಿ ಅಟ್ಲೀಸ್ಟ್ ಕೈ ಮುಗ್ಬಿಟ್ಟು ಬಂದ್ಬಿಟ್ರು ಸಾಕು. ಬಟ್ ಈ ಥರ ಎಲ್ಲ ಕಸ ಅಂದ್ಬಿಟ್ಟು ಆ ದೇವಸ್ಥಾನದ ಪವಿತ್ರತೆಯನ್ನು ಹಾಳು ಮಾಡಬಾರ್ದು ಅಲ್ವಾ. ಆಲ್ಮೋಸ್ಟು ವಾರಕ್ಕೊಂದಿನನೋ ಇಲ್ಲ 15 ದಿನಕ್ಕೆ ಒಂದಿನನೋ ಮಕ್ಳ ಜೊತೆ ಎಲ್ಲಾದರೂ ಹೊರಗಡೆ ಹೋದಾಗ ಮೈಂಡ್ ಫ್ರೆಶ್ ಮಾಡ್ಬೋದು ಮಕ್ಳಿಗೆ. ಪಾಪ ಅವ್ರಿಗೂ ಹೋಮ್ವರ್ಕ್ ಅಂತೆ, ಸ್ಕೂಲ್ ಅಂತೆ, ಟ್ಯೂಷನ್ ಅಂತೆ ಅಂತ ಇರೋ ಬರೋ ತಲೆ ಬ್ಯುಸಿ ಆಗಿಬಿಟ್ಟಿರ್ತೈತೆ. ಅದರಲ್ಲೂ ನಾವು ವಾರಾನುಗಟ್ಲೆ ಮನೆಯಲ್ಲೇ ಅಡುಗೆ ಮಾಡು, ತಿನ್ನು, ಊಟ ಮಾಡು, ಇದೇ ಟೆನ್ಷನ್ಗಳು, ಅದು ಇದು ಕೆಲಸಗಳ ಟೆನ್ಷನಲ್ಲಿ ವೀಕ್ಲಿ ಒನ್ಸ್ ಎಲ್ಲಾದರೂ ಹೋಗಿ ಬಂದಾಗ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೋಗೋದು. ಮೈಂಡ್ ಫ್ರೆಶ್ ಆಗೋದಕ್ಕಿಂತ ಬರೋ ಅಷ್ಟರಲ್ಲಿ ತುಂಬ ಬಾಡಿಗೆ ಪೇಯ್ನ್ ಆಗ್ಬಿಟ್ಟು ಬರೋದು ನಾನು. ಬಟ್ ನನ್ನ ಪರಿಸ್ಥಿತಿ ಹಂಗಿದೆ. ಟ್ರಾವೆಲ್ ಮಾಡಿದಾಗೆಲ್ಲ ತುಂಬ ಬ್ಯಾಕ್ ಪೇನ್ ಬರುತ್ತೆ. ಸೊ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟಿರುತ್ತೆ ನನ್ನ ಪರಿಸ್ಥಿತಿ. ಪೂರ್ವಿಗೆ ವೀಡಿಯೋ ಮಾಡು ಅಂತ ಕೊಟ್ಟರೆ ಏನೇನೋ ತಲಹರಟೆ ಮಾಡ್ಕೊಂಡು ಏನೇನೋ ಮಾಡಿಟ್ಟಿದ್ದ. ಬೇಜಾರು ಮಾಡಿಸ್ಬಿಡ್ತಾವೆ ಒಂದೊಂದು ಸಾರಿ. ಎಷ್ಟು ಸ್ಟ್ರಗಲ್ ಆಗುತ್ತೆ ಗೊತ್ತಾ ನಾನು ವೀಡಿಯೋ ಮಾಡಿಸೋದಕ್ಕೆ ನನಗೆ. ಅಂಥ ಟೈಮಲ್ಲಿ ಇವ್ನಿಗೆ ಹೇಳಿರ್ತೀನಿ, ಒಂದೇ ವೀಡಿಯೋ ಇರುತ್ತೆ ಆ ಟೈಮಲ್ಲಿ. ಅಂಥ ಟೈಮಲ್ಲೇ ಆ ವೀಡಿಯೋನ ಎಗರಿಸ್ಬಿಟ್ಟಿರ್ತಾನೆ. ಎಷ್ಟೆಲ್ಲ ಬೇಜಾರು ಮಾಡಿಬಿಡ್ತಾನೆ ಒಂದೊಂದು ಸಾರಿ. ಏನು ಮಾಡೋಕ್ಕಾಗಲ್ಲ. ಬಟ್ ಆದರೆ ಏನು ಗೊತ್ತಾ, ಇರೋದನ್ನ ಸರಿಯಾಗಿ ಮಾಡೋ ಅಂದ್ರೆ ಹಂಗಲ್ಲ. ಇವನೇನೋ ತಲೆ ಉಪಯೋಗಿಸೋಕೆ ಹೋಗ್ತಾನೆ, ಅದೇನೋ ಹಾಳು ಮಾಡಿಬಿಟ್ಟಿರ್ತಾನೆ. ಆಮೇಲೆ ಬ್ಲರ್ ಆಗಿಬಿಟ್ಟಿರುತ್ತೆ ವೀಡಿಯೋ, ಅದನ್ನು ನೋಡಿರಲ್ಲ. ಸೊ ಹಂಗಾಗಿ ಬೇಕಂತಲೇ ಕೆಲವೊಂದು ಮಾಡ್ತಾನೆ. ಅಂದರೆ ಅದಕ್ಕೆ ಸ್ವಲ್ಪ ರಿಪೇರಿ ಮೈಂಡ್ ಜಾಸ್ತಿ. ಹಂಗಾಗಿ ಕೆಲವೊಂದನ್ನು ಹಿಂಗೆ ಮಾಡಿಬಿಡ್ತಾನೆ. ಏನು ಮಾಡೋಕ್ಕಾಗಲ್ಲ. ಬಟ್ ನನಗದು ಲಾಸು. ಯಾಕೆ ಅಂದರೆ ನಂಗೆ ಮತ್ತೆ ಆ ವೀಡಿಯೋನ ಮಾಡಿಸ್ಕೊಳ್ಳೋದಕ್ಕಾಗಲ್ಲ. ಒಂದು ಸಾರಿ ಟೈಮ್ ಹೋಯ್ತು ಅಂದರೆ ಮುಗೀತು. ಮತ್ತು ಆ ಚಾನ್ಸು ಸಿಗೋಲ್ಲ, ಮತ್ತು ಆ ಟೈಮು ಸಿಗೋಲ್ಲ ನಮಗೆ. ಒಂದೊಂದು ವೀಡಿಯೋ ಮಾಡೋಕ್ಕೂ ಒಂದೊಂದು ಥರ ಸ್ಟ್ರಗಲ್ಲು ನನಗೆ. ಬಟ್ ನನ್ನಷ್ಟು ನಾನೇ ವೀಡಿಯೋ ಮಾಡ್ಕೊಳಕ್ಕಂತೂ ಆಗೋಲ್ಲ. ಬೇರೆಯವ್ರ ಕೈಲಿ ಮಾಡಿಸ್ಲೇಬೇಕು. ಕೆಲವೊಂದು ಸಾರಿ ಪೂರ್ವಿ ಮಾಡ್ತಾನೆ, ಕೆಲವೊಂದು ಸಾರಿ ನಮ್ಗೆ ಡ್ರೈವಿಂಗ್ ಮಾಡ್ಕೊಡೋರು ಎಲ್ಪ್ ಮಾಡ್ತಾರೆ. ಇಲ್ಲಾಂದರೆ ಯಾರೋ ಈ ಥರ ನಮ್ಮ ಜೊತೆಲಿ ಬಂದಿರೋರು ಅಂತೂ ಎಲ್ಪ್ ಮಾಡೇ ಮಾಡ್ತಾರೆ. ಬಟ್ ನಾನು ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಅವ್ರವ್ರ ಕೈಲಿ ವೀಡಿಯೋ ಮಾಡಿಸ್ಕೊಂಡು ಹೆಂಗೋ ನಿಭಾಯಿಸ್ತಾ ಇದ್ದೀನಿ. ನಾನು ಒಂದು ಚಾನಲ್ ಇಟ್ಟಿದ್ದೀನಪ್ಪ, ನಂದು ಒಂದು ಲೈಫ್ ನಡೀತಿದೆ ಅನ್ನೋಕ್ಕೆ ಒಂದು ಅನುಕೂಲ ಆಗ್ತಿದೆ ಅನ್ನೋದು ಒಂದು ಖುಷಿಯಾದ ವಿಷಯ. ಬಟ್ ಹೇಗೋ ಲೈಫ್ನ ನಡ್ಸೋಕ್ಕೆ ಒಂದು ದಾರಿ ಹುಡ್ಕೊಂಡಿದ್ದೀನಿ. ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಒಳ್ಳೆ ರೀತಿ ಬಳಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಬಟ್ ಅದಕ್ಕೆ ಟ್ರಾವೆಲ್ ಚಾನಲ್ಲು ಇನ್ನೊಂದು ಓಪನ್ ಮಾಡಿದ್ದು ನಾನು. ಆ ಚಾನಲಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಆಗಿರೋವಂಥದ್ದು. ಅದು ಇವಾಗ ಪೋಸ್ಟಲಲ್ಲಿ ಪಿನ್ ಬರಬೇಕು. ಸೊ ಆ ಪಿನ್ ಬಂದಾದಮೇಲೆ ಅದಕ್ಕೆ ಆ ಪಿನ್ ಹಾಕಿದರೆ ನಂದು ಮಾನಿಟೈಸೇಷನ್ನು ಆನ್ ಆಗೋ ಹಂತಕ್ಕೆ ಬರುತ್ತೆ. ಬಟ್ ಅದಕ್ಕೆ ಒಬ್ಬರು ಸಿಸ್ಟರು ಶ್ರೀದೇವಿ ಅಂತ ಹೆಲ್ಪ್ ಮಾಡ್ತಾಯಿದ್ದಾರೆ. ಬಟ್ ನಿಜ ಹೇಳಬೇಕು ಅಂದರೆ ಸೋಷಿಯಲ್ ಮೀಡ್ಯಾ ಮಾಡ್ಕೊಳ್ಳೋದ್ಮೇಲೆ ನನಗೆ ತುಂಬ ಹೆಲ್ಪ್ ಸಿಕ್ಕಿದೆ. ಎಲ್ರಿಗೂ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾಯಿದ್ದೀರಾ, ಯಾರೆಲ್ಲ ನೀವುಗಳು ನನಗೆ ಹೆಲ್ಪ್ ಮಾಡ್ತಾಯಿದ್ದೀರಾ, ಒಬ್ಬರು ಡೈರೆಕ್ಟಾಗಿ, ಇನ್ನೊಬ್ಬರು ಇಂಡೈರೆಕ್ಟಾಗಿ, ಈ ಥರ ಎಲ್ಲ ಹೆಲ್ಪ್ ನಂಗೆ ಸಿಕ್ಕಿದೆ. ನಾನು ಕೂಡ ತಗೊಂಡಿದ್ದೀನಿ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇಂಡೈರೆಕ್ಟಾಗಿ ಮಾಡೋ ಹೆಲ್ಪ್ ಬಂದು ನೀವು ನೋಡೋ ವೀಡಿಯೋ. ಆ್ಯಕ್ಚುಲಿ ನೀವು ಇಂಡೈರೆಕ್ಟಾಗಿ ಏನು ಹೆಲ್ಪ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ನೋಡ್ತಿರಲ್ಲ ವೀಡಿಯೋಸು,
ಕೆಲವೊಬ್ಬರು ಆ್ಯಡ್ನ ಸ್ಕಿಪ್ ಮಾಡದೆ ನೋಡ್ತಿದ್ದೀರಾ. ಸೊ ಅದನ್ನು ಹೇಳ್ತೀರ ನಂಗೆ ಬಂದು, ನಾನು ಆ್ಯಡ್ಸ್ ಎಲ್ಲ ಸ್ಕಿಪ್ ಮಾಡಲ್ಲ ನಿಮ್ಮದು ಚಾನಲಲ್ಲಿ, ನಮ್ಮ ಮನೆ ಇದರಲ್ಲಿ ಫೋನ್ಗಳಲ್ಲಿ ಹಾಕಿ ಬಿಟ್ಟಿರ್ತೀವಿ ನಿಮ್ಮದು ವೀಡಿಯೋಸು. ಆಮೇಲೆ ನಮ್ಮ ಮನೆ ಟಿ ವಿನಲ್ಲಿ ನಿಮ್ಮದು ವೀಡಿಯೋನ ಹಾಕಿ ಬಿಟ್ಟಿರ್ತೀನಿ, ಓಡಲಿ ಅಂತ ಹೇಳ್ಬಿಟ್ಟು, ವ್ಯೂಸ್ ಬರಲಿ ಅಂತ ಹೇಳ್ಬಿಟ್ಟು ಹಾಕಿ ಬಿಟ್ಟಿರ್ತೀನಿ ಅಂತ ಎಷ್ಟೋ ಜನ ನಂಗೆ ಹೇಳಿದ್ದೀರ. ಸೊ ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೋಷಿಯಲ್ ಮೀಡಿಯಾನ ತುಂಬಾ ಎಲ್ಪ್ ಮಾಡಿದೆ ನನಗೆ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. उसका कहने का मतलब ये था कि जाके पहले दुख मार कर लगता है ना। ಆ್ಯಕ್ಚುಲಿ ಈ ದೇವಸ್ಥಾನದಿಂದ ಒಳಗಡೆ ಹೋಗಬೇಕು ಅಂದರೆ ಏನಿಲ್ಲ ಅಂದರೂ ಒಂದು 500 ಮೀಟರ್ಸ್ಟು ಒಳಗಡೆ ಹೋಗಬೇಕು. ಹಾಗಾಗಿ ಸೆಂಟ್ರಲ್ಲಿ ಈ ಥರ ಎಲ್ಲ ಐಟಮ್ಸ್ಗಳು ಸಿಗುತ್ತೆ. ಕಣ್ಣಿಗೆ ಏನೋ ಒಂಥರ ಆನಂದ, ಒಳ್ಳೆ ಜಾತ್ರೆ ಥರ ಇರ್ತಾಯಿತ್ತು. ಸೊ ನಮ್ಮೂರ ಜಾತ್ರೆಗಳಲ್ಲಿ ಅಲ್ಲಿ ಇಲ್ಲಿ ನೋಡೋವಾಗ ಅನಿಸುತ್ತಲ್ಲ, ಸೊ ಏನಾದರೂ ತೊಗೋಬೇಕಂತ. ಬಟ್ ನಮ್ಮದು ಏಜೇ ಮುಗ್ದೋಗ್ಬಿಟ್ಟಿದೆ ಇವಾಗ. ಆವಾಗೆಲ್ಲ ಚಿಕ್ಕ ಚಿಕ್ಕ ಮಕ್ಳುಗಳಲ್ಲಿ ಆಟ ಸಾಮಾನು, ಬಳೆಗಳು ಅಂಥವು ಏನಾದ್ರು ಇಷ್ಟ ಆಗ್ತಾಯಿತ್ತು. ಇವಾಗ ಅಂಥವೆಲ್ಲ ತಗೊಳ್ಳೋದೇ ಬಿಟ್ಬಿಟ್ಟಿದ್ದೀವಿ, ಜಾತ್ರೆ ಆಟ ಸಾಮಾನುಗಳ್ನ. ಸೊ ಇವಾಗ ಲೈಫ್ ಮಾಡೋದಕ್ಕೆ ಸ್ಟ್ರಗಲ್ ಮಾಡೋಂಗೆ ಹೋರಾಡೋಂಗೆ ಆಗ್ಬಿಟ್ಟಿದ್ದೀವಿ ನಾವು ಇವಾಗ. ಹಂಗಾಗಿ ಯಾವ ವಸ್ತುಗಳನ್ನ ತಗೊಳ್ಳೋದೇ ಬೇಡ ಅಂತೇಳಿ ನಾವು ಅಲ್ಲಿಂದ ಅದೇ ಲೈನಲ್ಲಿ ಬರ್ತಾಯಿದ್ದೋ. ಬಟ್ ಸಿಕ್ಕಾಪಟ್ಟೆ ಜನ ಇದ್ದರು. ಪೂರ್ವಿಗೆ ಆಲ್ಮೋಸ್ಟ್ ಹೊರಗಡೆ ತಿಂಡಿನೇ ತಿನ್ನಿಸಲ್ಲ ಇವಾಗ. ಸೊ ಮನೆ ತಿಂಡಿನೇ ಆಗಿರ್ತಿತ್ತು. ಬಟ್ ಅದರಲ್ಲೂ ಅಪರೂಪವಾಗಿ ಐಸ್ ಕ್ರೀಮ್ ಕೇಳ್ದ, ಅದಕ್ಕೆ ಐಸ್ ಕ್ರೀಮ್ ಹುಡ್ಕೊಂಡು ಹೋಗ್ತಾಯಿದ್ದೋ. ಸೊ ಇಲ್ಲಿ ಫಸ್ಟ್ ವಿಚಾರಿಸಿದಾಗ ಅಲ್ಲಿ ಕರೆಂಟು ಚಾರ್ಜ್ ಇರೋಲ್ಲ, ಹಂಗಾಗಿ ಐಸ್ ಕ್ರೀಮ್ ಇಟ್ಟಿಲ್ಲ ಅಂತೇಳಿದರು. ಸೊ ಒಳ್ಳೆ ಜಾತ್ರೆ ಅನುಭವ ಸುತ್ತ.
ಮಾಡ್ತೀರಾ? ಅಚ್ಚು ಸೇಲ್ ಮಾಡ್ತೀರಾ? ಹೆಂಗೆ ಒಂದು? ಆ್ಯಕ್ಚುಲಿ ನನಗೆ ಅಚ್ಚು ಬೇಕಾಗಿತ್ತು. ಈ ಅಚ್ಚನ್ನ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಮಣ್ಣಿನ ಜ್ಯುವೆಲರಿಲಿ ಒಳ್ಳೊಳ್ಳೆ ಡಿಸೈನ್ ಮಾಡೋದಕ್ಕೆ. ಸೊ ಮರದ ಅಚ್ಚು ಆನ್ಲೈನಲ್ಲಿ ಸಿಗುತ್ತೆ ಅಂತ ಹೇಳಿದರು ಯಾರೋ, ಬಟ್ ನಾನು ತಗೊಂಡಿಲ್ಲ ಅಷ್ಟೇ. ಬಟ್ ಇದರಲ್ಲಾದರೆ ಮಾಡ್ಬೋದಲ್ಲ ಅಂತ ನಾನು ಚೆಕ್ ಮಾಡೋಣ ಅಂದ್ಕೊಂಡು ಕೇಳಿದರೆ ಒಂದೊಂದು ಅಚ್ಚುನ 300 ರುಪೀಸ್ ಹೇಳಿದರು. ಅಯ್ಯೋ ದೇವರೇ, ಅದು ಏನು ಮರದ್ದಲ್ಲ ಏನಿಲ್ಲ, ಪ್ಲಾಸ್ಟಿಕಲ್ಲಿ ಮಾಡಿರೋದು. ಅಯ್ಯೋ ಬೇಡ ಅಂತ ಹೇಳ್ಬಿಟ್ಟು ಅವರು ಏನೋ ಕೆಟ್ಟದಾಗಿ ಬೈದ್ಬಿಟ್ರು. ಆಮೇಲೆ ಲಾಸ್ಟಿಗೆ ಏನಕ್ಕೆ ಬೈದರು ಅಂತ ನನಗೂ ಅರ್ಥ ಆಗಲಿಲ್ಲ. ಅಲ್ಲ, ಕೊಡೋ ಇಷ್ಟ ಇದ್ದರೆ ಕೊಡಬೇಕು. ಈ ಜನಗಳು ಅದು ಅವ್ರಿಗೆ ಕನ್ನಡ ನೆಟ್ಟಾಗಿ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಬೇಜಾರಾಗ್ಬಿಡ್ತು ಲಾಸ್ಟಿಗೆ. ಅದಕ್ಕೆ ಹಚ್ಚಿಟ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟೆ. ನನಗೆ ಯಾರೂ ಈ ಥರ ಇನ್ಸಲ್ಟ್ ಮಾಡಿರಲಿಲ್ಲ. ಎಂತೆಂಥ ಜನ ಇರ್ತಾರೆ ಅನಿಸುತ್ತೆ ಒಂದೊಂದು ಸಾರಿ. ಈ ಫ್ಲೈಓವರ್ ನೋಡಿದ್ರೆ ಒಂಥರ ಚೆನ್ನಾಗಿತ್ತು, ಹಾಗಾಗಿ ವಿಡಿಯೋ ಮಾಡಿದ್ದು. ಸೊ ಈ ಥರ ಫ್ಲೈಓವರ್ನ ಆಲ್ಮೋಸ್ಟ್ ನಾನು 1-2 ನೋಡಿರ್ಬೋದು. ಬೆಂಗಳೂರಲ್ಲಿ ಇರೋದೇ 1-2 ಅಂತ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಬಟ್ ತುಂಬ ಇಷ್ಟ ಆಯಿತು. ಇದು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಒಂದು ಬಾಕ್ಸ್ ಹುಡ್ಕಕ್ಕೆ ಎಷ್ಟೊತ್ತಪ್ಪ ಪಾಪು? ನೀವು ಶುಕ್ರವಾರ ಹೋಗ್ತೀರಾ ಸಿಸ್ಟರ್? ಹಾಂ, ಮಶ್ರೂಮ್ ತೊಗೊಂಡು ಬಂದಿದ್ದೆ. ಮಶ್ರೂಮ್ದು ಸಾಂಬಾರು ಮಾಡೋಣ ಅಂತ. ಚಿಕನ್ ಸಾಂಬಾರು ಥರನೇ ಸೇಮ್ ಟು ಸೇಮ್ ಮಾಡೋದು, ಬಟ್ ಮಶ್ರೂಮ್ ಹಾಕ್ತೀವಿ ಅಷ್ಟೇ ಅದಕ್ಕೆ. ಸೊ ಆ ಥರ ಒಂದು ಸಾಂಬಾರು ಮಾಡೋಣ ಅಂತ. ಯಾಕಂದರೆ ಒಂದಿನೂ ಮಾಡಿಲ್ಲ ಆ ಥರ ನಾನು. ನ್ಯಾಚುರಲ್ ಅಣಬೆ ಸಿಕ್ಕಿದ್ರೆ ಮಾಡಬೇಕಾದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಅಣಬೆಲಿ ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ. ನೋಡೋಣ ಹೇಗೆ ಬರುತ್ತೆ ಏನು ಕತೆ ಸಾಂಬಾರು. ಇವಾಗ ಬಂದಿದ್ದಾಯಿತು. ಸೊ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಸೊ ಬಂದೋಳು ಹ್ಯಾಂಡ್ ವಾಶ್ ಮಾಡಿ ನೀಟಾಗಿ ಇವಾಗ ಫಸ್ಟು ಸಾಂಬಾರು ಏನಾದರೂ ಮಾಡಿಬಿಡೋಣ ಅಂತ ಅನ್ನಿಸ್ತು. ಅದಕ್ಕೆ ಮಾಡೋಣ ಅಂತ ಬಂದೆ. ಏನೋ ಮಶ್ರೂಮ್ ಹಿಂಗಾಗ್ಬಿಟ್ಟೈತಿದು. ಅದು ಹೋಗ್ತೈತೆ, ಇಲ್ಲ ಆಫ್ ಹೋಗಿರ್ತೈತೆ. ಪೂರ್ತಿ ಹೋಗೈತಲ್ಲ ನೋಡಿ. ಇಲ್ಲ ಪೂರ್ತಿ ಏನು ಹೋಗಿರೋದು, ಅದು ಹಂಗೆ ಬ್ಲ್ಯಾಕ್ ಬರೋದು. ಮಶ್ರೂಮ್ ಇದು ಬರೋದೇ ಬಟನ್ ಮಶ್ರೂಮು, ಹೊರಗಡೆ ಎಲ್ಲ ಬ್ಲ್ಯಾಕ್ ಇರುತ್ತೆ ನೋಡಿ. ಅದು ಒಳಗಡೆ ನೋಡಿ ಕೂದಲು ಥರ ಇರ್ತದೆ. ಕೂದಲು ಥರ ಅಲ್ಲ ಅದು, ಅದರೊಳಗಡೆ ಬರೋದು ಹಂಗೆ ಲೇಯರ್ ಬೈ ಲೇಯರ್ ಥರ ಬರುತ್ತೆ. ಇದಕ್ಕೆ ಒಂದು ರೂಮ್ ಇರುತ್ತೆ, ಒಂದು ಡೋರ್ ಇರುತ್ತೆ ಇದಕ್ಕೆ. ಏನೋ ಮಶ್ರೂಮ್ ಬೆಳೆಯೋಕ್ಕಾ? ಸೊ ಮಶ್ರೂಮ್ನ ತೊಳೆಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕಂದರೆ ಅದಕ್ಕೆ ಟೈಮ್ ಬೇಕು. ಕ್ಲೀನ್ ಮಾಡಬೇಕಲ್ಲ, ಮಣ್ಣಿರುತ್ತೆ ಎಲ್ಲ ನೀಟಾಗಿ ಮೇಲೆಲ್ಲ ಉಜ್ಜಿ ತೊಳಿಬೇಕು. ಸೊ ಮಶ್ರೂಮ್ ತಂದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ತೀನಿ. ಮೇಲೆಲ್ಲ ಈ ಲೇಯರ್ ಎಲ್ಲ ತೆಗಿಬೇಕಾಗುತ್ತೆ. ಅದೊಂಥರ ಒಳ್ಳೆ ಚರ್ಮ ಥರ ಇರುತ್ತಲ್ಲ ಲೇಯರ್, ಕೆರಿಬೇಕಲ್ಲ. ಸ್ಕಿನ್ ಥರ ತೆಗಿಬೇಕು ಒಂದು ಸ್ಕಿನ್. ಫಸ್ಟ್ ಒಂದು ಲೇಯರ್ ಬೈ ಲೇಯರ್ ಹಿಂಗೆ ಎಲ್ಲ ತೊಳೆದ್ಬಿಡ್ಬೇಕು. ಜಲ್ಬಿಟ್ಟು ನೀರು ಮತ್ತು ಹೊಸ ನೀರು ಇಟ್ಕೊಂಡು ಒಂದು 2-3 ಸರಿ ತೊಳಿಬೇಕು. ಅದಕ್ಕೆ ಟೈಮ್ ಜಾಸ್ತಿ ತಗೊಳುತ್ತೆ. ಆಮೇಲೆ ಉಜ್ಜಿ ತೊಳಿಬೇಕು. ಈ ಮಣ್ಣು ಕಸ ಎಲ್ಲ ಇರುತ್ತೆ, ಗೊಬ್ಬರ ಅನ್ನೋದು ಬೆಳೆಯೋಕ್ಕೆ ಗೊಬ್ಬರ ಯೂಸ್ ಮಾಡಿರುತ್ತೆ ಸ್ವಲ್ಪ ಅಲ್ಲ. ಇವು ಮಣ್ಣೊಳಗಡೆ ಬೆಳಿತಾವ, ಮಣ್ಣು ಮೇಲೆ ಬೆಳಿತಾವ. ಇದೆಲ್ಲ ಬ್ಯಾಗ್ಗಳಲ್ಲಿ ಬೆಳೆಯೋದು. ಒಂದು ಕವರ್ ಬರುತ್ತೆ, ಕವರ್ ಬ್ಯಾಗು, ಅದ್ರ ಗೊಬ್ಬರನೂ ಏನೋ ಮಿಕ್ಸ್ ಮಾಡಿ ಬೆಳೆಯೋದಿಲ್ಲ. ಅದೇ ಒಂದು ನೋಡ್ತಾ ಇದ್ದೇನೆ ಮೊನ್ನೆ. ಮನೇಲೆ ಬೆಳಿಬೋದು ಇದನ್ನ, ಹೆಂಗೆ ಮನೇಲೆ ಬೆಳಿಬೋದು. ಟೆರೆಸ್ ಮೇಲೆ ಯಾರೋ ಜಾಗ ಮಾಡ್ಕೊಂಡು ಸ್ವಲ್ಪ ಇದ್ರ ಕೆಳಗಡೆನೆ ಬೆಳೆದವ್ರೆ. ಕವರ್ಗಳಲ್ಲಿ ಯಾರೋ ಕನ್ನಡದವ್ರೆ ಅವರು. ಅದನ್ನು ಬೆಳೆದ್ಬಿಟ್ಟು ಅವರು ಸೇಲ್ ಮಾಡ್ತಾರೆ. ನಾನು ಅದನ್ನು ಮನೇಲಿ ಹೆಂಗೆ ಬೆಳೀತಾರೆ ಅಂತ ನೋಡ್ತಾ ಇದ್ದೆ. ಏನಿಲ್ಲ, ಅದಕ್ಕೆ ಟೆಂಪ್ರೇಚರಲ್ಲಿ ಇಟ್ಬಿಟ್ಟು ಬೆಳೀತಾರೆ. ಅದು ಕೂಡ ಪೂರ್ತಿ ಮೀಡಿಯಮ್ ಆಗಿರಬೇಕು, ಜಾಸ್ತಿ ಕೂಲಾಗಿರ್ಬೇಕು ಸ್ವಲ್ಪ. ಹೀಟ್ ಇದ್ರೆ ಬೆಳೆಯೋದೇ ಇಲ್ಲ ಅದು. ಬ್ಯಾಗ್ಗಳಲ್ಲಿ ಬೆಳೆಯೋದು, ಕವರ್ ಬ್ಯಾಗ್ ಬರುತ್ತಲ್ಲ ಅದೇ ಬ್ಲ್ಯಾಕ್ ಕಲರ್ ಪಾಲಿಥೀನು ಇಲ್ಲ.
ಮತ್ತೆ ಇದು ನಾರ್ಮಲ್ ಕವರೇ ತಗೊಂಬಂದು ಬೆಳಿತಾರಪ್ಪ. ಅದು ಹೆಂಗೋ ಅವೆಲ್ಲ ತಿಳ್ಕೋಬೇಕು, ನಮಗೂ ಅವೆಲ್ಲ ಗೊತ್ತಿಲ್ಲಲ್ಲ. ನಾವು ನ್ಯಾಚುರಲ್ ಅಣಬೆ ಮಾಡೋಣ. ಇವು ನ್ಯಾಚುರಲ್ ಅಲ್ಲ ಬಿಡು. ನ್ಯಾಚುರಲ್ ಅಂದರೆ ಮನುಷ್ಯನ ಇದರಿಂದ ಬೆಳೆಯೋದು. ನ್ಯಾಚುರಲ್ ಹುಟ್ಟೋ ಅಣಬೆಗಳೇ ಬೇರೆ. ದಪ್ಪ ದಪ್ಪ ತೊಳೆದಿದ್ದಾಯಿತು. ಸೊ ಇವಾಗ ಇನ್ನೂ ಸ್ವಲ್ಪ ತೊಳೆಯೋಣ. ಏನಾಗಲ್ಲ. ಎಷ್ಟು ಸಲ ತೊಳ್ಬೇಕು ಈ ಥರ? 2-3 ಸಲ ತೊಳಿಬೇಕು, ಯಾಕಂದರೆ ಇದು ಎಲ್ಲ ಗಲೀಜೆಲ್ಲ ಕ್ಲೀನ್ ಆಗಬೇಕಲ್ಲ. ಸಾಕು ಬಿಡು, ಇದು ತೊಳೆದಂತ ಹೋಗ್ತ. ಹಂಗೆ ಒಂದು ಫೋಟೋ ತೆಗಿ. ಇವಾಗ ಖಾರ ರುಬ್ಬಿದಾಯಿತು ಅಣಬೆ ಸಾಂಬಾರಿಗೆ. ಸೊ ಸಾಂಬಾರನ್ನ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ಕುದಿಯುವಾಗ ಅಣಬೆನ ಕಟ್ ಮಾಡಿಬಿಟ್ಟು ಹಾಕುವಂಥದ್ದು. ಸೊ ಅಣಬೆ ಇವಾಗ ನೀಟಾಗಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ 1 kg ಅಣಬೆ ತೊಗೊಂಡು ಬಂದಿರೋದು ನಾನು. ಸೊ ಇದು ಬೆಂದಾದ್ಮೇಲೆ ಕಮ್ಮಿನೂ ಆಗಿಬಿಡುತ್ತೆ. ಸೊ 2 days ಆರಾಮಾಗುತ್ತೆ ಸಾಂಬಾರು. ಅದಕ್ಕೆ ಒಂದೇ ಸಾರಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಪೂರ್ವಿಗೆ ಅಣಬೆ ಅಂದರೆ ಇಷ್ಟ, ನನಗೂ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಅಣಬೆ. ಅದಕ್ಕೋಸ್ಕರ ಇವಾಗ ಒಗ್ಗರಣೆಗೆ ಇಟ್ಟಿದ್ದೀನಿ ನಾನು ಕುಕ್ಕರ್ನ. ಸೊ ಇದರಲ್ಲೆಲ್ಲ ನೀರಂಶ ಇರುತ್ತೆ. ಸೊ ನೀರಂಶ ಎಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಅಣಬೆನ. ಸೊ ಅಣಬೆ ಆವಾಗ ನೋಡಿ ಅಷ್ಟಿತ್ತು. ಸೊ ಈ ಒಗ್ಗರಣೆಯಲ್ಲಿ ನೀರು ಬಿಡಿಸಾದ್ಮೇಲೆ ಇಷ್ಟು ಕಮ್ಮಿ ಆಗಿಬಿಟ್ಟಿದೆ ನೋಡಿ. 1 kg ಹೋಗಿ ಇವಾಗ 1/4 kg ಬಂದುಬಿಟ್ಟಿದೆ ಅಣಬೆ. ಸೊ ಇದನ್ನು ಚೆನ್ನಾಗಿ ಹಿಂಗೆ ನೀರು ಹಿಂಗಿಸ್ಬೇಕು ಸ್ವಲ್ಪ. ನೀರು ಬಿಟ್ಟಾದ್ಮೇಲೆ ಅದಕ್ಕೆ ಸಾಂಬಾರಿಗೆ ಅಂದರೆ ಆಲ್ಮೋಸ್ಟ್ ಇದ್ರಲ್ಲಿ ನೀರು ಬಿಡುತ್ತೆ, ಹಂಗಾಗಿ ಸಾಂಬಾರು ತೆಳ ಆಗಿಬಿಡುತ್ತೆ. ಅದಕ್ಕೆ ಮಸಾಲ ನೋಡ್ಕೊಂಡು ಸ್ವಲ್ಪ ಗಟ್ಟಿ ತೆಳ ಸಾಂಬಾರು ಮಾಡ್ಕೊಬೇಕಾಗುತ್ತೆ. ಅಂದರೆ ಸಾಂಬಾರಿಗೆ ಮಸಾಲ ಎಲ್ಲ ಒಂಚೂರು ಜಾಸ್ತಿ ಹಾಕಬೇಕು, ಗಟ್ಟಿಗಿರಬೇಕು. ಇದ್ರಲ್ಲಿ ನೋಡಿ ಎಷ್ಟು ನೀರು ಅಂಶ ಬಿಟ್ಟಿದೆ ಅಂತ. ಸೊ ನಾನು ಯಾವುದೇ ನೀರು ಹಾಕಿಲ್ಲ, ಏನೂ ಇಲ್ಲ, ಒಗ್ಗರಣೆಯಲ್ಲಿ ಬೇಯಿಸ್ತಾ ಇರೋದು ಅಷ್ಟೇ. ಸೊ ನೀರು ಹಾಕ್ತೀನಿ, ಇಷ್ಟೊಂದು ನೀರು ಸಾಂಬಾರಲ್ಲೇ ಬಂದುಬಿಟ್ಟಿದೆ, ಅಂದರೆ ಅಣಬೆಲೆ ಬಂದುಬಿಟ್ಟಿದೆ. ಸೊ ನಾನು ಇವಾಗ ಕರೆಕ್ಟಾಗಿ ಮಸಾಲ ಹುಯ್ತಾಯಿದ್ದೀನಿ. ಅಪ್ಪ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಕಣಪ್ಪ. ಅಪ್ಪ ನೀನು ಬರೆಯಪ್ಪ, ಸುಮ್ಮನೆ ವೀಡಿಯೋ ಮಾಡ್ಕೊಂಡು ನಾನು ಮಾತಾಡ್ತಾಯಿದ್ದೀನಿ. ನಾನು ನಿನ್ನ ಜೊತೆ ಮಾತಾಡ್ತಾಯಿಲ್ಲ. ನೀನು ಹೋಮ್ವರ್ಕ್ ಬರೀ ಫಸ್ಟು. ನಾನು ಅಣಬೆ ಸಾಂಬಾರು ಮಾಡಿಬಿಟ್ಟೆ, ಆಯಿತು, ಇನ್ನೇನು ಕುದಿಬೇಕಷ್ಟೇನು. ಸೊ ಇವಾಗ ಎಷ್ಟು ನೀರು ಬೇಕೋ ನೋಡ್ಬಿಟ್ಟು ಹಾಕ್ಕೋಬೋದು. ಅಣಬೆ ಗೊಜ್ಜು ಥರ ಮಾಡ್ಕೊಳ್ಳೋರು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಸೇಮ್ ಚಿಕನ್ಗೆ ಏನು ರುಬ್ತೀವೋ ಅದೇ ಮಸಾಲ ಹಾಕಿ ಮಾಡುವಂಥದ್ದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಆ್ಯಕ್ಚುಲಿ ಸಾಂಬಾರಿಗೆ ಯಾವುದೇ ನೀರು ಹಾಕಲಿಲ್ಲ, ಯಾಕೆ ಅಂದರೆ ಅಣಬೆಲ್ಲೇ ನೀರಿತ್ತು. ಸೊ ಆ ನೀರು ಮಸಾಲ ಬಗ್ಗಿಸ್ತೆ ಅಷ್ಟೇ ನೋಡಿ, ಅದೇ ಒಳ್ಳೆ ಸಾಂಬಾರು ಥರ ಆಗ್ಬಿಡ್ತು. ಏನಾದ್ರು ಮಿಸ್ ಆಗಿಬಿಟ್ರೆ ನೀರು ಹಾಕ್ಬಿಟ್ಟಿದ್ರೆ ಏನಪ್ಪ ಗತಿ ಅಂದ್ಕೊಂಡೆ. ಸೊ ಅಣಬೆಲಿ ಜಾಸ್ತಿ ನೀರಿರುತ್ತೆ, ಹಂಗಾಗಿ ಯಾರಾದರೂ ಮಸಾಲಾನ ಜಾಸ್ತಿ ಏನಾದರೂ ನೀರು ಮಾಡ್ಕೊಂಬಿಟ್ರೆ ಮುಗಿತ ಮೇಲೆ ನೀರು ಸಾಂಬಾರು ಆಗ್ಬಿಡ್ತದೆ, ತಿಳಿ ಸಾಂಬಾರು ಆಗ್ಬಿಡ್ತೈತೆ, ಆಮೇಲೆ ಸಾಂಬಾರು ಆಗೋಲ್ಲ ಅದು. ಸೊ ನೋಡ್ಕೊಂಡು ಹಾಕೋಬೇಕು ಅದಕ್ಕೆ. ಸೊ ಅಣಬೆಲಿ ತುಂಬ ನೀರಿನ ಅಂಶ ಇರುತ್ತೆ, ಅದೆಲ್ಲ ಬಿಟ್ಬಿಡುತ್ತೆ ಬೆಂದಾದ್ಮೇಲೆ, ಅದು ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಸೊ ಹಂಗಾಗಿ ನೋಡ್ಕೊಂಡು ಮಾಡ್ಕೋಬೇಕು. ಸೊ ನೋಡಿ ಆಗಲೇ ತೆಳ್ಳಗೆ ಆಗಿಬಿಡುತ್ತಪ್ಪ, ಅಷ್ಟೊಂದು ಮಸಾಲೆ ಹಾಕಿದ್ದೀನಿ ನಾನು. ಸೊ ಇವಾಗ ಚೆನ್ನಾಗಿ ಬೇಯಿಸೋಣ.
ಇಷ್ಟೊಂದು ಪಾತ್ರೆಗಳಿದ್ದು ಎಲ್ಲ ತೊಳೆದು ಇನ್ನೊಂದು ಸ್ವಲ್ಪ ಮಿಕ್ಕಿದಾವೆ. ಇವಾಗ ಇದನ್ನು ತೊಳೆದ್ಬಿಟ್ಟು ಮಲ್ಕೋಬೇಕು, ಟೈಮ್ ಆಗಿದೆ. ಎಲ್ರಿಗೂ ಬಾಯ್, ಗುಡ್ ನೈಟ್. ಇವತ್ತಿನ ವಿಡಿಯೋ ಇಷ್ಟೇ. ಸೊ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ. ಗುಡ್ ನೈಟ್ ಎಲ್ರಿಗೂ.